ನಮಸ್ಕಾರ. ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಚಿತ್ರ ವಸಿಷ್ಠ. ಅಮೋಘ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೀಗ ಮುಖ್ಯಾಂಶಗಳು. ಮಹನೀಯರ ಜಯಂತಿಗಳು ಆಯಾ ಜಾತಿಗೆ ಸೀಮಿತವಾಗಬಾರದು. ಜವೆನಹಳ್ಳಿ ಮಠದ ಶ್ರೀ ಸಂಗಮೇಶ್ವರ ಸ್ವಾಮೀಜಿ ಹೇಳಿಕೆ. ರಸ್ತೆ ಬದಿ ಕ್ಯಾಂಟೀನ್ಗೆ ನುಗ್ಗಿದ ಲಾರಿ, ಇಬ್ಬರು ಸ್ಥಳದಲ್ಲೇ ಸಾವು. ಮತ್ತು ಜನವರಿ 19ರಂದು ಮೈಸೂರಿನ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ದೇಶೀಯ ಕ್ರೀಡೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕ್ರೀಡಾ ಭಾರತಿ ಕರ್ನಾಟಕ ಜಿಲ್ಲಾ ಕಾರ್ಯದರ್ಶಿ ಮೋಹನ್ ಕುಮಾರ್ ಹೇಳಿಕೆ. ವಾರ್ತೆಗಳ ವಿವರ. ಶಿವಯೋಗಿ ಸಿದ್ದರಾಮ ವಿಶ್ವಕ್ಕೆ ಉತ್ತಮ ಸಂದೇಶ ಕೊಟ್ಟವರಾಗಿದ್ದು, ಇವರು ವಿಶ್ವ ಮಾನವರು. ಇಂತಹ ಮಹನೀಯರ ಜಯಂತಿಗಳು ಕೇವಲ ಆಯಾ ಜಾತಿಗೆ ಮಾತ್ರ ಸೀಮಿತವಾಗುತ್ತಿರುವುದು ಬೇಸರ ಸಂಗತಿ ಎಂದು ಶ್ರೀ ಜವೆನಹಳ್ಳಿ ಮಠದ ಮಠಾಧೀಶರಾದ ಶ್ರೀ ಸಂಗಮೇಶ್ವರ ಸ್ವಾಮೀಜಿ ಹೇಳಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಮಂಗಳವಾರದಂದು ಹಮ್ಮಿಕೊಳ್ಳಲಾಗಿದ್ದ ಶಿವಯೋಗಿ ಸಿದ್ದರಾಮ ಜಯಂತಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ವಿಪರ್ಯಾಸ ಎಂದರೆ ವಿವಿಧ ಜಯಂತಿಗಳು ಆಯಾ ಜಾತಿಗೆ ಸೀಮಿತವಾಗಿ ಬಿಟ್ಟಿದೆ. ಕನಕದಾಸರು ವಿಶ್ವಕ್ಕೆ ಮಾನ್ಯರು. ಆದರೆ ನಾವು ಎಲ್ಲರೂ ಜಾತಿಯ ಸಂಕೋಲೆಯಲ್ಲಿ ಕಟ್ಟಿಹಾಕಿಬಿಟ್ಟು ಆಯಾ ಜಾತಿಗೆ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡುವುದು ಇದು ಉತ್ತಮವಲ್ಲ. ಇಂತಹ ಜಯಂತಿಯ ಮಹನೀಯರೆಲ್ಲರೂ ವಿಶ್ವ ಮಾನವರು, ವಿಶ್ವಕ್ಕೆ ಬೇಕಾದ ಸಂದೇಶ ಕೊಟ್ಟವರು. ಎಲ್ಲ ಸಮುದಾಯದವರು ಸೇರಿ ಮಾಡುವ ಕಾರ್ಯಕ್ರಮವಾಗಬೇಕು. ಜಾತಿ ಎನ್ನುವುದು ದೊಡ್ಡ ಪಿಡುಗು ಆಗಿದೆ. ಕುವೆಂಪು ಎಂದರೆ ಒಕ್ಕಲಿಗರ ಜಾತಿಗೆ ಸೇರಿಸುತ್ತಿದ್ದೇವೆ. ಸಿದ್ದರಾಮೇಶ್ವರ ಎಂದರೆ ಭೂವಿ ಲಿಂಗಾಯತ ಜನಾಂಗಕ್ಕೆ ಸೇರಿಸಲಾಗುತ್ತಿದೆ. ಕನಕದಾಸರು ಎಂದರೆ ಕುರುಬ ಜನಾಂಗಕ್ಕೆ ಸೇರಿಸುವುದು. ಹೀಗೆ ಮುಂದುವರೆದರೆ ಒಳಿತಲ್ಲ. ಜಾತೀಯತೆ ಮೊದಲು ತೊಲಗಬೇಕು. ಮಹಾತ್ಮರನ್ನು ಜಾತೀಯತೆಯಲ್ಲಿ ಕಟ್ಟಿ ಹಾಕುವುದು ಇದು ಶೋಭೆಯಲ್ಲ ಎಂದು ಹೇಳಿದರು. ಆಯಾ ಜಾತಿಗೆ ಸೀಮಿತ ಆಗೋಗ್ತಿದ್ದಾರೆ. ಅದು ವಿಪರ್ಯಾಸ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಕನಕದಾಸರು ವಿಶ್ವಕ್ಕೆ ಮಾನ್ಯರು, ಬಸವಣ್ಣವರು ವಿಶ್ವಕ್ಕೆ ಮಾನ್ಯರು. ಹಾಗೆ ಎಲ್ಲರೂ ಕೂಡ ವಿಶ್ವಕ್ಕೆ ಮಾನ್ಯ ಆಗಿರ್ತಕ್ಕಂಥವ್ರನ್ನ ನಾವು ಏನು ಮಾಡ್ತಾ ಇದ್ದೀವಿ ಇವತ್ತು? ಜಾತಿಯ ಸಂಕೋಲೆಯಲ್ಲಿ ಕಟ್ಟಿ ಹಾಕ್ಬಿಟ್ಟು ಆಯಾ ಜಾತಿಯ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಇದು ತರವಲ್ಲ. ಯಾಕೆ ಅಂತಂದರೆ ಇವರೆಲ್ಲರೂ ಕೂಡ ವಿಶ್ವ ಮಾನವರು, ವಿಶ್ವಕ್ಕೆ ಬೇಕಾಗುವ ಸಂದೇಶವನ್ನು ಕೊಟ್ಟಿರ್ತಕ್ಕಂಥವ್ರು. ಅಂಥವರನ್ನು ಎಲ್ಲರೂ ಸೇರಿ ಮಾಡ್ತಕ್ಕಂಥ ಈ ಕಾರ್ಯಕ್ರಮ ಆಗಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಜಾತಿ ಅಂತಕ್ಕಂಥದ್ದು ಒಂದು ದೊಡ್ಡ ಪಿಡುಗಾಗಿ ಯಾರನ್ನೂ ಬಿಡ್ತಾ ಇಲ್ಲ. ಈ ಮಹಾತ್ಮರನ್ನು ಕೂಡ ಬಿಡ್ತಾ ಇಲ್ಲ. ಕುವೆಂಪುವನ್ನು ನಾವು ಏನು ಮಾಡ್ತಾ ಇದ್ದೀವಿ? ಗೌಡರ ಜಾತಿ ಸೇರಿಸ್ತಾ ಇದ್ದೀವಿ, ಒಕ್ಕಲಿಗ ಜಾತಿ ಸೇರಿಸ್ತಾ ಇದ್ದೀವಿ. ಸಿದ್ದರಾಮೇಶ್ವರ ಬಂದ ತಕ್ಷಣ ಭೋವಿ ಜನಾಂಗ, ಲಿಂಗಾಯತ ಜನಾಂಗ ಸೇರಿಸ್ತಿದ್ದೀವಿ. ಕನಕದಾಸರನ್ನ ಕುರುಬ ಜನಾಂಗ ಸೇರಿಸ್ತಾ ಇದ್ದೀವಿ. ಹೀಗೆ ಏನಾಗ್ತಾ ಇದೆ ಅಂತಂದರೆ ಇದು ಬಹಳ ಜಾಡ್ಯ ಇದೆ, ತೊಲಗಬೇಕು. ಅವರನ್ನು ಕೂಡ ನಾವು ಬಿಟ್ಟಿಲ್ಲ, ಮಹಾತ್ಮರನ್ನು ಕೂಡ ನಾವು ಜಾತಿಯಲ್ಲಿ ಕಟ್ಟಿ ಹಾಕ್ತಕ್ಕಂಥದ್ದು ಇದು ಶೋಭೆ ಅಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವು ಬಸವಣ್ಣವರ ಆಗಲಿ ಸಿದ್ದರಾಮೇಶ್ವರ ವಚನಗಳು ಅತ್ಯುಷ್ಟವಾಗಿರ್ತಕ್ಕಂಥ ವಚನಗಳನ್ನು ಸುಶ್ರಾ ಸೋಮಶೇಖರ್ ಅವರು ಹೇಳ್ತಾರೆ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಇವನ್ನೆಲ್ಲ ಕೇವಲ ಫೋಟೋ ಪೂಜೆ ಮಾಡಿಬಿಟ್ಟು ಸಿದ್ಧಾರ್ಥ ಜಯಂತಿ ಆಗೋಗ್ಬಿಡ್ತು ಅಂತ ನಾವು ಹೇಳ್ತಾ ಇದ್ದೀವಿ. ವರ್ಷಕ್ಕೊಂದ್ಸರಿ ಸೇರೋದು, ಫೋಟೋ ಪೂಜೆ ಮಾಡಿಬಿಡೋದು. ಅವರ ತತ್ವವನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಜಾತಿ, ವರ್ಗ, ವರ್ಣ, ಲಿಂಗ ಭೇದ ರಹಿತ ಸಮಾಜ ಕಟ್ಟಲಿಕ್ಕೆ 12ನೇ ಶತಮಾನದ ಶಿವಶರಣರು ಶ್ರಮಿಸಿದರು. ಇವತ್ತೇನು ನಾವೇನು ಹೋರಾಡ್ತಾ ಇದ್ದೀವಿ ಅದೆಲ್ಲವನ್ನು ಸಂವಿಧಾನ ಅಂತ ಹೇಳ್ತೀವಿ. ಬುದ್ಧ ಬಸವ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ನೀತಿಯನ್ನು ಬಸವಣ್ಣವರು 12ನೇ ಶತಮಾನದಲ್ಲಿ, ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು 12ನೇ ಶತಮಾನದಲ್ಲಿ ಅನುಭವ ಮಂಟಪದ ಮುಖಾಂತರ ಅವ್ರು ಏನು ಮಾಡಿದ್ರು, ಆಚರಣೆಗೆ ತಂದರು. ರಾಜ್ಯ ಕದಳಿ ಮಹಿಳಾ ವೇದಿಕೆ ಸಂಚಾಲಕರು ಹಾಗೂ ಸಾಹಿತಿಗಳಾದ ಸುಶೀಲಾ ಸೋಮಶೇಖರ್ ಉಪನ್ಯಾಸದಲ್ಲಿ ಮಾತನಾಡಿ, 12ನೇ ಶತಮಾನ ಎಂದರೆ ಒಂದು ವಿಶಿಷ್ಟವಾದ ಶತಮಾನವಾಗಿದ್ದು, ಈ ಯುಗದ ಶರಣರ ದಂಡು ಎನ್ನುವುದು ಪರಂಪರೆ ನಿಲುವುಗಳನ್ನು ಪ್ರಶ್ನಿಸುತ್ತದೆ. ನಿರಾಕರಣೆ ಭಾವನೆ ತೊರೆದು ನವ ಸಮಾಜ ನಿರ್ಮಾಣಕ್ಕೆ ಕಟಿಬದ್ಧರಾಗಿ ನೂತನ ಚಿಂತನೆಗಳನ್ನು ಇಡೀ ವಿಶ್ವಕ್ಕೆ ನೀಡಿರುವುದು ಹೆಮ್ಮೆಯ ವಿಚಾರ. ಒಳ್ಳೆ ಸಮಾಜಕ್ಕೆ ತಮ್ಮ ಬದುಕನ್ನೇ ಮುಡುಪಾಗಿಟ್ಟವರು ಶರಣರು. ಇಂತಹ ಶರಣರಲ್ಲಿ ಶಿವಯೋಗಿ, ಕರ್ಮಯೋಗಿ ಸಿದ್ದರಾಮರು ಕೂಡ ಪ್ರಸಿದ್ಧರಾದವರು. ಭಕ್ತರಾದರೆ ಬಸವಣ್ಣನವರಂತಾಗಬೇಕು, ಯೋಗಿ ಆದರೆ ಸಿದ್ದರಾಮಣ್ಣಂತಾಗಬೇಕು. ಕಾಯಕದಿಂದ ಬಂದದ್ದು ಮಾತ್ರ ಸ್ವೀಕರಿಸಿ ಅದರಲ್ಲಿ ಉಳಿದಿದ್ದನ್ನು ದಾಸೋಹ ಮಾಡಬೇಕು ಎಂದು ಕರೆ ಕೊಟ್ಟವರು ಎಂದು ಕಿವಿಮಾತು ಹೇಳಿದರು. ಶರಣರು ನೀಡಿದ್ದಾರೆ. ಹಾಗಾಗಿ ಇದೊಂದು ಬಹಳ ವಿಶಿಷ್ಟವಾದಂತಹ ಶತಮಾನ. ಈ ಯುಗದ ಶರಣರ ದಂಡು ಅನ್ನುವಂಥದ್ದು ಪರಂಪರಾಗತ ನಿಲುವುಗಳನ್ನು ಪ್ರಶ್ನಿಸ್ತದೆ, ನಿರಾಕರಣೆ ಭಾವ ತೋರ್ತಲೆ ನವ ಸಮಾಜ ನಿರ್ಮಾಣಕ್ಕೆ ಕಟಿಬದ್ಧರಾಗಿ ನೂತನ ಚಿಂತನೆಗಳನ್ನು ಇಡೀ ವಿಶ್ವಕ್ಕೆ ನೀಡಿರುವಂಥದ್ದು ಹೆಮ್ಮೆಯುತವಾದಂತಹ ಒಂದು ವಿಚಾರ. ಕಿಲುಬುಗಟ್ಟಿದ ಸರ್ವ ಕ್ಷೇತ್ರಗಳಲ್ಲಿ ಶುಚಿತ್ವವನ್ನು ತರಬಯಸಿದವರು ಇವರು.
ಇದಕ್ಕೋಸ್ಕರ ತಮ್ಮ ಬದುಕನ್ನೇ ಮುಡಿಪಾಗಿ ಇಟ್ಟಂಥವರು ಮಹಾನ್ ಶರಣರು. ಇಂತಹ ಶರಣರಲ್ಲಿ ಶಿವಯೋಗಿ, ಕರ್ಮಯೋಗಿ ಸಿದ್ಧರಾಮರು ಕೂಡ ಬಹಳ ಪ್ರಸಿದ್ಧರಾದಂಥವರು. ನಮ್ಮ 12ನೇ ಶತಮಾನದ ದೇವರ ದಾಸಿಮಯ್ಯನವರ ಮಡದಿ ದುಗ್ಗಳೆ ಒಂದು ಕಡೆ ಒಂದು ಮಾತನ್ನು ಹೇಳ್ತಾಳೆ, ಭಕ್ತನಾದರೆ ಬಸವಣ್ಣನಂತಾಗಬೇಕು, ಹಾಗೆಯೇ ಯೋಗಿಯಾದರೆ ಸಿದ್ಧರಾಮರಂತಾಗಬೇಕು, ಜ್ಞಾನಿಯಾದರೆ ಪ್ರಭುದೇವರಂತಾಗಬೇಕು, ಐಕ್ಯನಾದರೆ ಅಜರಣ್ಣನಂತಾಗಬೇಕು, ಇಂತಿ ಐವರ ಗುರು ಕಾರುಣ್ಯವ ಕೊಂಡು ಸತ್ತ ಹಾಗಿರಬೇಕಲ್ಲದೆ ಪರದ ಚಿಂತೆ ನಮಗೆ ಕಯ್ಯ ಅಂತ ಒಂದು ಮಾತನ್ನ ದುಗ್ಗಳೆ ಹೇಳ್ತಾಳೆ. ಈಕೆ 2 ವಚನಗಳು ಮಾತ್ರ ನಮಗೆ ಸಿಗುತ್ತೆ. ಅಲ್ಲಿ ಹೇಳುವಂತಹ ಒಂದು ಸಂದರ್ಭದಲ್ಲಿ ನಮ್ಮನ್ನು ಆಕರ್ಷಿಸ್ತಾ ಇರುವಂಥದ್ದು ಯಾವುದು ಅಂದರೆ ಸಿದ್ದರಾಮಯ್ಯನವ್ರ ಬಗ್ಗೆ ಅವಳು ನೆನಪನ್ನ ಮಾಡಿಕೊಳ್ಳುವಂಥದ್ದು. ಅಂದರೆ ಒಬ್ಬ ಹೆಣ್ಮಗಳು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನನ್ನ ನೆನಪು ಮಾಡ್ಕೊಳ್ತಾಳೆ ಅಂತ ಹೇಳಿದ್ರೆ ಅವರ ಸಾಧನೆ ಸಿದ್ಧಿ ಅನ್ನುವಂಥದ್ದು ಎಷ್ಟಿರ್ಬೋದು ಅನ್ನೋದ್ರ ಮೇಲೆ ಬೆಳಕನ್ನ ಚೆಲ್ಲುತ್ತೆ. ನಾವು ವಚನಕಾರ ಸಿದ್ದರಾಮನನ್ನ ನೋಡ್ತಾ ಹೋದಾಗ ಯಾವ ದೃಷ್ಟಿಯಿಂದ ನೋಡೋಣ? ಆತನ ಪವಾಡಗಳನ್ನು ನೋಡೋಣ, ಆತನ ಜನನ ಬಾಲ್ಯಗಳನ್ನು ನೋಡೋಣ, ಅಥವಾ ಶ್ರೀಶೈಲದಲ್ಲಿ ಆತನ ಭಕ್ತಿ ಪರಾಕಷ್ಟತೆಯನ್ನು ನೋಡೋಣ, ಅಥವಾ ತ್ರಿವಿಧಿಗಳನ್ನು ಬರೆದಿರುವಂತಹ ಸಾಹಿತ್ಯ ಸಿರಿಯನ್ನು ನಾವು ಅನುಭವಿಸೋಣ, ಅಥವಾ ಸೊನ್ನಲಿಗೆಗೆ ಬಂದು ಲೋಕೋಪಕಾರಿ ಕಾರ್ಯಗಳನ್ನು ಎಸಗಿದಂತಹ ಮಹಾನ್ ಚೇತನ ಸಿದ್ಧರಾಮ ಆತನನ್ನು ನಾವು ತಿಳ್ಕೊಳ್ಳೋಣ. ಯಾವ ದಿಕ್ಕುಗಳಿಂದನೂ ಕೂಡ ನಾವು ಎಲ್ಲ ದಿಕ್ಕುಗಳಿಂದಲೂ ಕೂಡ ವಚನಕಾರ ಸಿದ್ದರಾಮರನ್ನ ಅಧ್ಯಯನ ಮಾಡ್ಬೋದು. ಅಂತಹ ಸಾಧನೆ ಸಿದ್ಧಿಗೈದಂಥವರು ಯಾರು ಅಂತ ಹೇಳಿದ್ರೆ ಸಿದ್ದರಾಮ. ಈತೇನು ದೊಡ್ಡ ಕುಟುಂಬದಲ್ಲಿ ಹುಟ್ಟಿದವರಲ್ಲ, ಅಗರ್ಭ ಶ್ರೀಮಂತರಲ್ಲ. ಸೊನ್ನಲಿಗೆ ಅನ್ನುವಂಥದ್ದು ಸೊನ್ನಲಾಪುರ ಅಂತ ಹೇಳ್ಬಿಟ್ಟು ಮಹಾರಾಷ್ಟ್ರದ ಗಡಿಯಲ್ಲಿದ್ದಂಥ ಒಂದು ಸಣ್ಣ ಊರು. ಆ ಸಣ್ಣ ಊರಿನಲ್ಲಿ ಸುಗ್ಗವೆ ಮತ್ತು ಮುದ್ದನಗೌಡ ಅಂತ ದಂಪತಿಗಳು ಕೃಷಿಕ ಕುಟುಂಬಕ್ಕೆ ಸೇರಿದವರು. ಸಭಾ ಕಾರ್ಯಕ್ರಮಕ್ಕೆ ಮೊದಲು ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಶಿವಯೋಗಿ ಸಿದ್ದರಾಮರ ಭಾವಚಿತ್ರವನ್ನು ಬೆಳ್ಳಿ ಸಾರೋಟಿನಲ್ಲಿ ಇರಿಸಿ ಪುಷ್ಪಾರ್ಚನೆ ನೆರವೇರಿಸಿ ವಿವಿಧ ಕಲಾ ತಂಡದೊಡನೆ ಮೆರವಣಿಗೆ ಮೂಲಕ ಕಲಾಭವನಕ್ಕೆ ಕರೆತರಲಾಯಿತು. ಈ ಸಂದರ್ಭದಲ್ಲಿ ಉಳಿವಾಲ ಮೋಹನ್ ಕುಮಾರ್, ಇ ಕೃಷ್ಣೇಗೌಡ, ಎಚ್.ಎಸ್. ರಾಜಶೇಖರ್, ಸಂದೀಪ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ತಾರಾನಾಥ್, ಯು.ಎಸ್. ಬಸವರಾಜು, ಸಂಗಮ್, ಬಿ.ಎ. ನಾಗೇಶ್ ಇತರರು ಉಪಸ್ಥಿತರಿದ್ದರು. ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಕ್ಯಾಂಟೀನ್ಗೆ ನುಗ್ಗಿದ ಲಾರಿ ಇಬ್ಬರನ್ನು ಬಲಿ ಪಡೆದಿದ್ದು 3 ಗಂಭೀರವಾಗಿ ಗಾಯಗೊಂಡ ಘಟನೆ ರಾಷ್ಟ್ರೀಯ ಹೆದ್ದಾರಿ 75ರ ಸಕಲೇಶಪುರ ತಾಲೂಕಿನ ಗುಳಗಳೆಲೆ ಸಮೀಪ ನಡೆದಿದೆ. ಹಾಸನದಿಂದ ಮಂಗಳೂರಿಗೆ ಗೂಡ್ಸ್ ತುಂಬಿಕೊಂಡು ತೆರಳುತ್ತಿದ್ದ ವಿಆರ್ಎಲ್ ಲಾಜಿಸ್ಟಿಕ್ ಲಾರಿ ಅತಿ ವೇಗವಾಗಿ ಚಲಿಸುತ್ತಿದ್ದ ಕಾರಣ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯಲ್ಲಿದ್ದ ಮೊಹಮ್ಮದ್ ಖಾದರ್ ಎಂಬುವವರ ಕ್ಯಾಂಟೀನ್ಗೆ ನುಗ್ಗಿದೆ. ಕ್ಯಾಂಟೀನ್ ಬಳಿ 10 ಮಂದಿ ಟೀ ಕುಡಿಯುತ್ತಿದ್ದು, ಅವರಲ್ಲಿ ಜೆಜೆಎಂ ಕೆಲಸ ಮಾಡಲು ಬಂದಿದ್ದ ವೀರೇಶ್ ಹಾಗೂ ಎಲೆಕ್ಟ್ರಿಷಿಯನ್ ಕೆಲಸ ಮಾಡುತ್ತಿದ್ದ ತೌಫಿಕ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. 3 ಗಂಭೀರವಾದ ಗಾಯಗಳಾಗಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಟೀ ಅಂಗಡಿ ಮುಂದೆ ನಿಲ್ಲಿಸಿದ್ದ 2 ಬೈಕ್ಗಳು ಸಂಪೂರ್ಣ ಜಖಂಗೊಂಡಿವೆ. ಡಿಕ್ಕಿ ರಭಸಕ್ಕೆ ಕ್ಯಾಂಟೀನ್ ಸಂಪೂರ್ಣ ನೆಲಸಮವಾಗಿದೆ. ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ವತಿಯಿಂದ ಸಾಲಗಾಮೆ ರಸ್ತೆ ಸಮೀಪದಲ್ಲಿ ಇರುವ ಗ್ಯಾರಹಳ್ಳಿ ಹಾಗೂ ಮಾವಿನಹಳ್ಳಿ ಮಧ್ಯಭಾಗದಲ್ಲಿ ಸದಸ್ಯರುಗಳಿಗೆ ನಿವೇಶನಗಳನ್ನು ಬೃಂದಾವನ ನಗರ ಎಂಬ ಹೆಸರಿನಲ್ಲಿ ನೀಡಲಾಗುತ್ತಿದೆ ಎಂದು ಜಿಲ್ಲಾ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷ ಶಿವೇಗೌಡ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಸರ್ಕಾರಿ ನೌಕರರ ವೃಂದಾವನ ನಗರವು ಗ್ಯಾರಹಳ್ಳಿ ಹಾಗೂ ಮಾವಿನಹಳ್ಳಿ ಮಧ್ಯಭಾಗದಲ್ಲಿ ಸುಮಾರು 30ರಿಂದ 40 ಎಕರೆ ಜಾಗದಲ್ಲಿ ಉತ್ತಮ ಗುಣಮಟ್ಟದ ನಿವೇಶನಗಳನ್ನು ಅಭಿವೃದ್ಧಿಪಡಿಸಲು ಹಾಸನ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರಿ ಸಂಘದ ವತಿಯಿಂದ ತೀರ್ಮಾನಿಸಲಾಗಿದ್ದು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರುಗಳಿಂದ ನಡೆದ ಆಡಳಿತ ಮಂಡಳಿಯ ಸಭೆಯಲ್ಲಿ ಹಾಗೂ ವಾರ್ಷಿಕ ಸಭೆಯಲ್ಲಿ ಎಲ್ಲ ನಿರ್ದೇಶಕರುಗಳು ಮತ್ತು ಸದಸ್ಯರುಗಳು ಸರ್ವಾನುಮತದಿಂದ ಒಪ್ಪಿ ತೀರ್ಮಾನಿಸಿ ನಿವೇಶನಗಳನ್ನು ಮಾಡಿಕೊಡಲು ವೃಂದಾವನ ಎಂಟರ್ಪ್ರೈಸಸ್ ಹಾಸನ ಅವರಿಗೆ ಅನುಮೋದನೆಯನ್ನು ನೀಡಲಾಗಿರುತ್ತದೆ ಎಂದು ಹೇಳಿದರು. ಒಂದು ಹಾಸನ ನಗರದಲ್ಲಿ ನಮ್ಮ ಏನು ಹಾಸನ ಜಿಲ್ಲೆಯ ಸರ್ಕಾರಿ ನೌಕರರು ಇದ್ದೀವಿ, ಅವರಿಗೆ ಒಂದು ಉತ್ತಮ ಗುಣಮಟ್ಟದ ಒಂದು ಲೇಔಟ್ ಮಾಡಿ ಎಲ್ಲರೂ ಕೂಡ ಒಂದು ಸೈಟನ್ನ ಕೊಡ್ಲಿಕ್ಕೆ ನಮ್ಮ ಸಂಘದ ವತಿಯಿಂದ ಎಲ್ಲರೂ ಮೀಟಿಂಗ್ ಮಾಡಿ ತೀರ್ಮಾನ ಮಾಡಲಾಗಿ ಇಲ್ಲೇ ತುಂಬಾ ಹತ್ರದಲ್ಲಿ ಮಾಡೋಣ ಅನ್ಕೊಂಡು ಗ್ಯಾರಹಳ್ಳಿ ಮಾವಿನಹಳ್ಳಿ ಮಧ್ಯ ಸಮೀಪ ಒಂದು ಸುಮಾರು 30ರಿಂದ 40 ಎಕರೆ ಜಾಗದಲ್ಲಿ ಸುಸಜ್ಜಿತವಾದ ಒಂದು ಬಡಾವಣೆನ ಸರ್ಕಾರಿ ನೌಕರರ
ಬೃಂದಾವನ ನಗರ ಅಂತ ಅಂದ್ಬಿಟ್ಟು ನಾವು ಮಾಡ್ಲಿಕ್ಕೆಲ್ಲ ಮಾತುಕತೆ ಮಾಡಿಕೊಂಡು ಸಂಘದ ವತಿಯಿಂದ ತೀರ್ಮಾನಿಸಿದ್ದೇವೆ. ಈ ಏನು ಬೃಂದಾವನ ನಗರ ಅಂತ ಮಾಡ್ತಾ ಇದ್ದೇವೆ, ಈಗ ನಿಮ್ಗೆಲ್ಲ ಎಲ್ಲಾ ಮಿತ್ರರು ಗೊತ್ತಿದೆ. ತುಂಬಾ ಇವತ್ತೊಂದು ಸೈಟ್ ಅಂತ ತುಂಬಾ 12 ಕಿಲೋಮೀಟರ್ ಹೊಟ್ಟೋಗಿದೆ. ಈ ಹತ್ರದಲ್ಲಿ ಸೈಟೇ ಸಿಕ್ದಂಗೆ ಆಗೋಗಿದೆ. ಸಿಕ್ಕಿದ್ರು ತುಂಬಾ ಗಗನಕ್ಕೇರಿದೆ ಬೆಲೆಗಳು. ಹಾಸನದಲ್ಲೂ ಕೂಡ ನಾವು ಇತ್ತೀಚೆಗೆ ಕೇಳಲ್ಪಟ್ಟಾಗ ಹೆಚ್ಚು ಕಮ್ಮಿ ಕೆಲವು ಕಡೆ ಬ್ಯಾಂಗ್ಳೂರ್ ರೇಟ್ ಇಲ್ಲಿದೆ ಹಾಸನದಲ್ಲಿ. ಆ ಮಟ್ಟಕ್ಕೆ ಹಾಸನ ಬೆಳೆದಿದೆ, ಸಂತೋಷ. ಹಾಗಾಗಿ ನಾವು ನೌಕರರು ಏನಾಗ್ತದೆ, ತುಂಬಾ ಕಷ್ಟಪಟ್ಟು ಒಂದು ಸೈಟ್ ತಗೋಬೇಕು, ಮನೆ ಕಟ್ಟಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರ್ತಾರೆ. ಸೊ ತುಂಬಾ ದೂರ ಆದ್ರೆ ಅವ್ರಿಗೂ ಕೂಡ ಕಷ್ಟ ಆಗ್ತದೆ ಹೋಗ್ಬರ್ಲಿಕ್ಕೆ ಅನ್ನೋ ಉದ್ದೇಶದಿಂದ ಸಮೀಪದಲ್ಲಿ ಒಂದು ಜಾಗವನ್ನ ಗುರುತು ಮಾಡಿ ಬೃಂದಾವನ ಎಂಟರ್ಪ್ರೈಸಸ್ ಅಂತ ಅವ್ರ ಹತ್ರ ನಾವು ಅಗ್ರಿಮೆಂಟ್ ಮಾಡಿಕೊಂಡು ಇಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒಳಗೊಂಡಂತೆ ಒಂದು 30 ರಿಂದ 40 ಎಕರೆನಲ್ಲಿ ಒಂದೊಂದು ಒಳ್ಳೆಯ ಸುಸಜ್ಜಿತವಾದ ಒಂದು ಬಡಾವಣೆನ ನಿರ್ಮಿಸ್ತಾ ಇದ್ದೇವೆ. ಇಲ್ಲಿ ವಿಶೇಷ ಏನಂತ ಅಂದ್ರೆ, ಪ್ರೆಸೆಂಟ್ ಸರ್ಕಾರಿ ಆರ್ಡರ್ಸ್ಗಳೇನಿದೆ ಲೇಔಟ್ ಮಾಡಬೇಕು ಅನ್ನೋ ವಿಷಯದಲ್ಲಿ ಅವನ್ನೆಲ್ಲ ಪಾಲನೆ ಮಾಡಿಕೊಂಡು, ಜೊತೆಗೆ 40-60-40 ಅಳತೆ ನಿವೇಶನಗಳಿಗೆ 40 ಅಡಿ ರಸ್ತೆಗಳು, ಅದಕ್ಕಿಂತ ದೊಡ್ಡ ಸೈಟ್ಗಳಿಗೆ 56 ಕೂಡ ಮಾಡ್ತಾ ಇದ್ದೇವೆ. ಅದಕ್ಕೆ ಒಂದು 50 ಅಡಿ ರಸ್ತೆ, ಒಳ್ಳೆಯ ಒಳಚರಂಡಿ ವ್ಯವಸ್ಥೆ ಹಾಗೂ ನೀರಿನ ವ್ಯವಸ್ಥೆಯನ್ನ ಪ್ರತಿ ನಿವೇಶನಕ್ಕೆ ನೀರು ಮತ್ತು UGD ಕನೆಕ್ಷನ್ಸ್, ಜೊತೆಗೆ ಒಂದು ಶಾಲೆ, ಒಂದು ಕಾಂಪ್ಲೆಕ್ಸ್ ಅಲ್ಲಿ 130 ಅಡಿ ರಸ್ತೆ ಹಾದು ಹೋಗೋದ್ರಿಂದ ಅಲ್ಲಿ ಒಂದು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಅಂತಾನೂ ಕೂಡ ಅನ್ಕೊಂಡಿದ್ದೇವೆ. ಎಲ್ಲಾ ರೀತಿಯ ಸವಲತ್ತುಗಳನ್ನ ಕೊಟ್ಟಾಗ ನಮ್ಮ ನೌಕರರು ಕೂಡ ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಿಂದ ಇದೊಂದು ಒಳ್ಳೆಯ ಹಾಸನಕ್ಕೆ ಒಂದು ಒಳ್ಳೆಯ ಬಡಾವಣೆಯನ್ನ, ಒಂದು ನಗರವನ್ನ ನಿರ್ಮಾಣ ಮಾಡಬೇಕು ಅಂತ ಎಲ್ಲರೂ ಕೂಡ ತೀರ್ಮಾನ ಮಾಡಿಕೊಂಡು, ಸೊ ಕೈಗೆಟುಕುವ ದರದಲ್ಲಿ ಈ ಲೇಔಟ್ನ ಕಾರ್ಯವನ್ನ ಆರಂಭಿಸ್ತಾ ಇದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಗೌರವಾಧ್ಯಕ್ಷ ರಂಗಸ್ವಾಮಿ, ಉಪಾಧ್ಯಕ್ಷ ಚಂದ್ರೇಗೌಡ, ನಿರ್ದೇಶಕ ಅಣ್ಣೇಗೌಡ, ಮಂಜುಳಾ ಇತರರು ಉಪಸ್ಥಿತರಿದ್ದರು. ಭಾರತವು ಸಾಂಸ್ಕೃತಿಕ ರಾಜಧಾನಿಯಾಗಿ ಇಡೀ ಪ್ರಪಂಚದಾದ್ಯಂತ ತನ್ನ ಸಂಸ್ಕಾರ ಹಾಗೂ ಸಾಂಪ್ರದಾಯಿಕತೆ ಹಾಗೂ ಸಾಂಸ್ಕೃತಿಕ ವಿವಿಧತೆಗೆ ಹೆಸರುವಾಸಿಯಾಗಿದೆ. ಇಂತಹ ಸುಂದರವಾದ ಸಂಪ್ರದಾಯವನ್ನು, ಶಿಷ್ಟಾಚಾರವನ್ನು ಮುಂದಿನ ಯುವ ಪೀಳಿಗೆಗೆ ಜೋಪಾನ ಮಾಡಿ ತಲುಪಿಸುವಂತಹ ಗುರುತರವಾದ ಹೊಣೆಗಾರಿಕೆ ಇಂದಿನ ಶಿಕ್ಷಣ ಸಂಸ್ಥೆಗಳ ಮೇಲೆ ಹಾಗೂ ನಮ್ಮಗಳ ಮೇಲಿದೆ ಎಂದು AB ಸುರೇಂದ್ರಕುಮಾರ್ ಅವರು ನುಡಿದರು. ಅವರು ಟೈಮ್ಸ್ ಗುರುಕುಲ CBSE ಶಾಲೆಯಲ್ಲಿ ಆಚರಿಸಿದ ಸಂಕ್ರಾಂತಿ ಸಂಗಮವೆಂಬ ವಿನೂತನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳಲ್ಲಿ ಸಂಪ್ರದಾಯ, ಹಬ್ಬ ಹರಿದಿನಗಳು, ಅವುಗಳ ಮಹತ್ವ, ಅವುಗಳನ್ನು ಆಚರಿಸುವ ಹಿಂದಿನ ವೈಚಾರಿಕ ವಿಚಾರಗಳನ್ನು ಮನದಟ್ಟು ಮಾಡಿಕೊಡಬೇಕು. ಆಗ ನಮ್ಮ ಶ್ರೀಮಂತ ಸಂಸ್ಕೃತಿಯ ಪರಿಚಯ ಮುಂದಿನ ಪೀಳಿಗೆಗೆ ದಾರಿದೀಪವಾಗಿ ಆರೋಗ್ಯಯುತವಾದ ಸಂಬಂಧವನ್ನು ಕಟ್ಟಿಕೊಂಡು ಸಮಾಜವನ್ನು ಮುನ್ನಡೆಸಲು ಸಾಧ್ಯ ಎಂದು ನುಡಿದರು. ಕಾರ್ಯಕ್ರಮದಲ್ಲಿ ಮಕ್ಕಳುಗಳು ಬಣ್ಣ ಬಣ್ಣದ ಉಡುಗೆ ತೊಟ್ಟು ಎಳ್ಳು ಬೆಲ್ಲವನ್ನು ನೀಡಿ ಒಳ್ಳೆಯ ಮಾತಾಡಿ ಎಂದು ಸಾರ್ವಜನಿಕರಿಗೆ ಹಾಗೂ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿದರು. ಮುಂದುವರಿದಂತೆ ಶಾಲಾ ವಿದ್ಯಾರ್ಥಿಗಳು ಹಾಸನ ನಗರದ ಹೆಮ್ಮೆಯ ಜಿಲ್ಲಾಧಿಕಾರಿಯಾದ ಗೌರವಾನ್ವಿತ ಶ್ರೀಮತಿ ಸತ್ಯಭಾಮ ಅವರನ್ನು ಭೇಟಿ ಮಾಡಿ ಅವರಿಗೆ ಸಂಕ್ರಾಂತಿ ಹಬ್ಬವನ್ನು ಎಳ್ಳು ಬೆಲ್ಲವನ್ನು ನೀಡುವುದರ ಮೂಲಕ ಶುಭ ಕೋರಿದರು. ಮಕ್ಕಳ ಉತ್ಸಾಹ ಹಾಗೂ ಹಬ್ಬಗಳ ಮಹತ್ವವನ್ನು ಅರಿತುಕೊಂಡ ಬಂದದ್ದನ್ನು ತಿಳಿದುಕೊಂಡ ಜಿಲ್ಲಾಧಿಕಾರಿಯವರು ಅತ್ಯಂತ ಸಂತೋಷದಿಂದ ಹಾಗೂ ಉತ್ಸಾಹದಿಂದ ಮಕ್ಕಳನ್ನು ಬರಮಾಡಿಕೊಂಡು ಮಕ್ಕಳಿಗೂ ಸಹ ಸಂಕ್ರಾಂತಿಯ ಶುಭ ಕೋರಿದರು. ಅಪಾರ ಜಿಲ್ಲಾಧಿಕಾರಿಯಾದಂತಹ ಶ್ರೀಮತಿ KT ಶಾಂತಲಾರವರು ಸಹ ಮಕ್ಕಳನ್ನು ಕುರಿತು ಶುಭ ಹಾರೈಸಿ ಇಂತಹ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಹೋಗಬೇಕಾದ ಹೊಣೆಗಾರಿಕೆಯನ್ನು ಅರ್ಥೈಸಿಕೊಂಡ ಶಾಲಾ ಸಿಬ್ಬಂದಿಗಳ ನಡೆಯನ್ನು ಕುರಿತು ಅಭಿನಂದಿಸಿದರು. ನಂತರ ಮಕ್ಕಳುಗಳು ಸರ್ವಧರ್ಮ ಸಮನ್ವಯತೆಯನ್ನು ಕುರಿತಂತೆ ತಮ್ಮದೇ ಆದಂತಹ ವಿಚಾರವನ್ನು ಮೂಡಿಸುವ ಸಲುವಾಗಿ ಚರ್ಚ್ ಹಾಗೂ ಮುಸ್ಲಿಂ ಬಾಂಧವರ ಮನೆಗಳಿಗೆ ಭೇಟಿ ನೀಡಿ ಎಳ್ಳು ಬೆಲ್ಲವನ್ನು ನೀಡಿ ಅವರಿಗೆ ಸಂಕ್ರಾಂತಿಯ ಶುಭವನ್ನು ಕೋರಿದರು. ಶಾಲಾ ಮಕ್ಕಳ ಶಿಸ್ತು, ಅವರಲ್ಲಿ ಸಾಮರಸ್ಯ ಭಾವವನ್ನು ಮೂಡಿಸುತ್ತಿರುವ ಟೈಮ್ಸ್ ಗುರುಕುಲ CBSE ಶಾಲಾ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ AB ಸುರೇಂದ್ರಕುಮಾರ್ ರವರ ವಿಚಾರವಂತಿಕೆಯನ್ನು ನಗರದ ಮಹಾಜನರೆಲ್ಲರೂ ಸಹ
ಕೊಂಡಾಡಿದರು. ಇದೇ ರೀತಿಯಾಗಿ ವಿದ್ಯಾರ್ಥಿಗಳಲ್ಲಿ ಸೌಹಾರ್ದ ಭಾವವನ್ನು ಮೂಡಿಸದೆ ಆದಲ್ಲಿ ಮುಂದಿನ ಸಮಾಜ ಅತ್ಯಂತ ವರ್ಣರಂಜಿತವಾಗಿ ಹಾಗೂ ಅತ್ಯಂತ ಸುಂದರವಾಗುತ್ತದೆ ಎಂದು ನಗರದ ಪ್ರತಿಯೊಬ್ಬರೂ ಸಹ ಮಾತನಾಡಿಕೊಳ್ಳುತ್ತಿದ್ದು, ಶಾಲೆಯವರು ನಡೆಸಿಕೊಟ್ಟಂತಹ ಇಂತಹ ಸುಂದರ ಕಾರ್ಯಕ್ರಮಗಳಿಗೆ ಒಂದು ಗರಿ ಇಟ್ಟಂತಾಯಿತು. ಶಾಲೆಯಲ್ಲಿ ಮಕ್ಕಳುಗಳು ರಾಶಿ ಪೂಜೆಯನ್ನು ಮಾಡಿ ಅವರೆಕಾಳು ಹಾಗೂ ಸಿಹಿ ಪೊಂಗಲ್ ಅನ್ನು ಶಾಲೆಯಲ್ಲಿಯೇ ವಲಯ ಮೂಲಕ ಮಾಡಿ ಪ್ರಸಾದ ರೂಪದಲ್ಲಿ ಎಲ್ಲರಿಗೂ ಕೊಟ್ಟು ಹಾಡು ನೃತ್ಯಗಳ ಮೂಲಕ ಎಲ್ಲರನ್ನೂ ರಂಜಿಸಿದರು. ಸ್ವಾಮಿಗೆ ಆರತಿ, ಭೂಮಿಗೆ ಕೀರುತಿ. ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿಗಿ ಚೆಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ ಭೂಮಿಗೆ ಆರತಿ. ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ. Are like gods and goddesses. So we all love them. So once again, happy Sankranti to all of them. Thank you. ಈ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮಗೆಲ್ಲರಿಗೂ ಸಹ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. Science Gurukula CBSE school. The kids will be very interactive with all the religion and they will come to know what exactly the love being nature and ಸೈನ್ಸ್ ಗುರುಕುಲ CBSE ಸ್ಕೂಲಿಂದ ಬಂದು ಸಂಕ್ರಾಂತಿ ವಿಶ್ ಮಾಡಿದ್ದಾರೆ. ನಮಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು, ಚೆನ್ನಾಗಿ ಬೆಳೀಲಿ ಸಂಸ್ಥೆನ ಹಾಗೂ ಮಕ್ಕಳು ಎಲ್ಲ ಚೆನ್ನಾಗಿ ಓದಿ ಅವ್ರ ಫ್ಯೂಚರ್ ಎಲ್ಲ ಚೆನ್ನಾಗಿರಲಿ ಅಂತ ಆಶಿಸ್ತೀನಿ. ನಾನು ಹ್ಯಾಪಿ ಸಂಕ್ರಾಂತಿ. ಧ್ಯಾನ ದುಡಿಮೆಯಲ್ಲಿರಲು ಧಾನ್ಯದ ಹೊನಲು ಧನ್ಯ ದುಡಿಯುವ ಜೀವವೆಲ್ಲರೂ ನಾಡಿಗೆ ಭೂಮಿಗೆ. ಇತಿಹಾಸ ಪ್ರಸಿದ್ಧ ಬೈಲಹಳ್ಳಿ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿ ಭವ್ಯ ರಥೋತ್ಸವದಲ್ಲಿ ಸಂಪೂರ್ಣ ರಾಮಾಯಣ ಎಂಬ ಸುಂದರ ಪೌರಾಣಿಕ ನಾಟಕ ಪ್ರದರ್ಶನ, ಕಲಾವಿದರ ಮನೋಜ್ಞ ನಟನೆಗೆ ಮನಸೋತ ಜನಸ್ತೋಮ. ದಿನಾಂಕ 12/1/2025 ಭಾನುವಾರದಂದು ಇತಿಹಾಸ ಪ್ರಸಿದ್ಧ ಬೈಲಹಳ್ಳಿ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿ ಭವ್ಯ ರಥೋತ್ಸವವು ಜರುಗಿದ್ದು, ಅದರ ಪ್ರಯುಕ್ತ ಸಂಪೂರ್ಣ ರಾಮಾಯಣ ಎಂಬ ಸುಂದರ ಪೌರಾಣಿಕ ನಾಟಕ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ತಮ್ಮ ದೈನಂದಿನ ಒತ್ತಡದ ಜೀವನವನ್ನು ಬದಿಗಿಟ್ಟು ಅನೇಕ ಕಲಾವಿದರು ಈ ನಾಟಕದಲ್ಲಿ ಪಾಲ್ಗೊಂಡಿದ್ದು, ಹಾಸನದ ನಿವಾಸಿ ಬೆಂಗಳೂರಿನ RTO ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ಅವರು ಕುಂಭಕರ್ಣನ ಪಾತ್ರದಲ್ಲಿ ನಟಿಸಿದ್ದು, ನೆರೆದಿದ್ದವರ ಮೆಚ್ಚುಗೆಗೆ ಪಾತ್ರವಾದರು. ಅಜ ಹರಿ ಇಂದ್ರಾದಿಗಳು ಗಣಗಣ ನಡುಗುವರು. ಅಮಿತ ಪರಾಕ್ರಮೆಯೋ ಇದರಲ್ಲಿ ವೀರವಾದ ನಮ್ಮ ಅಗ್ರಜನ ಸಾಧನೆ ನೀನೇನು ಬಲ್ಲೆ? ನಾಯಕರು ವಾಸವಾಗಿದ್ದ ಕೈಲಾಸ ಪರ್ವತನೇ 14 ಲೋಕಕ್ಕೂ ಅಚ್ಚರಿಯನ್ನುಂಟು ಮಾಡಿದ ಕೆಟ್ಟತನದ ಕೆಟ್ಟತೆಯ ತೀರ ಸಹೋದರಿಯ ಉದರದಲ್ಲಿ ಜನಿಸಿದ ರಾಮಚಂದ್ರ ಸಾಮಾನ್ಯರೇ, ಶತ್ರುಗಳಂತಿರಲಿ ಮೃತ್ಯು ದೇವತೆಯು ನಮ್ಮನ್ನು ಮುಟ್ಟಲಾರಳು. ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನವನ್ನು ಭಜಿಸುತ್ತಾ ಆ ಮೃತ್ಯುಂಜಯನನ್ನೇ ವಶ ಮಾಡಿಕೊಂಡಿರುವ ನಮಗೆ ಮೃತ್ಯು ದೇವತೆ ಸಹೋದರಿಯಲ್ಲವೇ? ಅವಳೇನು ಮಾಡಲಾರಳು. ಹೇಗಿರುವಲ್ಲೇ ಕುಂಭಕರ್ಣರೆಂಬ ಮಕ್ಕಳನ್ನು ಮೆಚ್ಚಿ ಬಿಡುವನು. ಎಚ್ಚರವಿರಲಿ ಲೋಕದಲ್ಲಿ. ಇದೀಗ ಜಾಹೀರಾತು. ಪಟ್ಟಣ ಪಂಚಾಯಿತಿ ಕಾರ್ಯಾಲಯ ಅರಕಲಗೂಡು ವತಿಯಿಂದ ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಪ್ರದೀಪ್ ಕುಮಾರ್, ಅಧ್ಯಕ್ಷರು, ಪಟ್ಟಣ ಪಂಚಾಯಿತಿ ಅರಕಲಗೂಡು. ಶ್ರೀ ಸುಬಾನ್ ಶರೀಫ್, ಉಪಾಧ್ಯಕ್ಷರು, ಪಟ್ಟಣ ಪಂಚಾಯಿತಿ ಅರಕಲಗೂಡು. ಸದಸ್ಯರುಗಳು ಹಾಗೂ ಸಿಬ್ಬಂದಿ ವರ್ಗದವರು, ಪಟ್ಟಣ ಪಂಚಾಯಿತಿ ಕಾರ್ಯಾಲಯ ಅರಕಲಗೂಡು.
celebrating the brides of now. Kahani Bridal Stories by Bhima. ಬಾಂಬೆ ಫ್ಯಾಷನ್ ಸ್ಟಾಕ್ ಕ್ಲಿಯರೆನ್ಸ್ ಬ್ರಾಂಡೆಡ್ ಸೇಲ್ ಶಂಕರಮಠ ಹಾಲ್, SSM ಆಸ್ಪತ್ರೆ ಮುಂಭಾಗ, ಶಂಕರಮಠ ರಸ್ತೆ, KR ಪುರಂ, ಹಾಸನ. ನಮ್ಮಲ್ಲಿ ರೇಮಂಡ್, ಪಾರ್ಕ್ ಅವೆನ್ಯೂ, ಕಿಲ್ಲರ್, US ಪೋಲೋ ಜೀನ್ಸ್, ಇಂಟೆಗ್ರಿಟಿ, ಲೀವಿಸ್, ವ್ರಾಂಗ್ಲರ್, ಫ್ಲೈಯಿಂಗ್ ಮೆಷಿನ್ ನಂತಹ ಬ್ರಾಂಡೆಡ್ ಶರ್ಟ್, ಪ್ಯಾಂಟ್ಸ್, ಜಾಕೆಟ್ಸ್, ಟ್ರ್ಯಾಕ್ ಪ್ಯಾಂಟ್ಸ್ ಮತ್ತು ಶಾರ್ಟ್ಸ್ಗಳು ದೊರೆಯುತ್ತವೆ. ಹಾಗೂ ಪೂಮಾ, ರೈಡ್, ಕ್ರಾಕ್ಸ್ ನಂತಹ ಆಕರ್ಷಕವಾದ ಪಾದರಕ್ಷೆಗಳು ಲಭ್ಯ ಆಯಿತು. ಲೇಡೀಸ್ ಟಾಪ್ಸ್, ಲೆಗಿಂಗ್ಸ್ ಮತ್ತು ಜೀನ್ಸ್ಗಳು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಈ ಸುವರ್ಣ ಅವಕಾಶ ಕೆಲವೇ ದಿನಗಳು ಮಾತ್ರ. ನಿಮ್ಮ ಕುಟುಂಬ ಸಮೇತರಾಗಿ ಬಂದು ಇಂದೇ ಭೇಟಿ ಕೊಡಿ. ನಿಮಗಿಷ್ಟವಾದ ಅತ್ಯಾಕರ್ಷಕವಾದ ರೆಡಿಮೇಡ್ ಕ್ಲಾತ್ ಮತ್ತು ಪಾದರಕ್ಷೆಗಳನ್ನು ಖರೀದಿಸಿ. ಸ್ಥಳ ಬಾಂಬೆ ಫ್ಯಾಷನ್ ಸ್ಟಾಕ್ ಕ್ಲಿಯರೆನ್ಸ್ ಬ್ರಾಂಡೆಡ್ ಸೇಲ್, ಶಂಕರಮಠ ಹಾಲ್, SSM ಆಸ್ಪತ್ರೆ ಮುಂಭಾಗ, ಶಂಕರಮಠ ರಸ್ತೆ, KR ಪುರಂ, ಹಾಸನ. ಮೊಬೈಲ್ ಸಂಖ್ಯೆ 6200208022. ದಿ ಕನ್ಸ್ ಹಾಸನದ ಆಭರಣ ಪ್ರಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್. ದಿ ಕನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ನ ವಿಶೇಷತೆಗಳು: ನಮ್ಮಲ್ಲಿ ಶುಭ ಸಮಾರಂಭಗಳಿಗೆ ಬೇಕಾಗುವ ಅಮೂಲ್ಯವಾದ ಮಾಂಗಲ್ಯ ಸರಗಳು, ಓಲೆಗಳು, ಬ್ರಾಸ್ಲೆಟ್ಗಳು ಮತ್ತು ಎಲ್ಲ ರೀತಿಯ ಆಭರಣಗಳು ಲಭ್ಯವಿದೆ. ಸಿಲ್ವರ್ ಆರ್ಟಿಕಲ್ಗಳು ಕೂಡ ಲಭ್ಯವಿದ್ದು ಎಲ್ಲ ಆಭರಣಗಳ ಮೇಲೆ ವಿಶೇಷ ರಿಯಾಯಿತಿ ದೊರೆಯುತ್ತವೆ. ದಿ ಕನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್, ಶುಭಾ ಸ್ಕ್ವೇರ್, BM ರೋಡ್, ಹಾಸನ. ಫೋನ್ ನಂಬರ್ 9000899560 ಮತ್ತು 08172452590. ಚಿನ್ನಾಭರಣಗಳಿಗೆ ಮತ್ತೊಂದು ಹೆಸರು ದಿ ಕನ್ಸ್. ಹಾಸನದ ಆಭರಣ ಪ್ರಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್. ದಿ ಕನ್ಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಕಡೆಯಿಂದ ಮಾತಾಡ್ತಿರೋದು. ಡಿಸೆಂಬರ್ 10ರಿಂದ 31ರವರೆಗೆ ಇಯರಿಂಗ್ ಆಫರ್ ನಡೀತಾ ಇದೆ. 1 ಗ್ರಾಮ್ ಚಿನ್ನ ತೆಗೆದುಕೊಂಡರೆ 2 ಗ್ರಾಮ್ ಬೆಳ್ಳಿ ಉಚಿತವಾಗಿ ಸಿಗುತ್ತದೆ. 10 ಗ್ರಾಮ್ ಚಿನ್ನ ತೆಗೆದುಕೊಂಡರೆ 20 ಗ್ರಾಮ್ ಬೆಳ್ಳಿ ಉಚಿತವಾಗಿ ಸಿಗುತ್ತದೆ. ಹಾಗೆ ಸಿಲ್ವರ್ ಕಾಲ್ ಚೈನ್ ಮತ್ತು ಕಾಲುಂಗುರದ ಮೇಲೆ ವೇಸ್ಟೇಜ್ ಮೇಕಿಂಗ್ ಇರುವುದಿಲ್ಲ. ಇದರ ಜೊತೆ ಲಕ್ಕಿ ಡ್ರಾ ಆಫರ್ ಕೂಡ ಇದೆ. ಆಕ್ಟಿವಾ ಸ್ಕೂಟರ್ ವಿನ್ ಆಗಬಹುದು. ನೀವು ಎಷ್ಟು ಗ್ರಾಮ್ ಚಿನ್ನ ತೆಗೆದುಕೊಳ್ಳುತ್ತೀರೋ ಅಷ್ಟು ಕೂಪನ್ ನಿಮಗೆ ಸಿಗುತ್ತದೆ. 1 ಗ್ರಾಮ್ ತೆಗೆದುಕೊಂಡರೆ 1 ಗ್ರಾಮ್ ಕೂಪನ್ ಸಿಗುತ್ತದೆ. 5 ಗ್ರಾಮ್ ತೆಗೆದುಕೊಂಡರೆ 5 ಕೂಪನ್ ಲಕ್ಕಿ ಕೂಪನ್ಸ್ ನಿಮಗೆ ಸಿಗುತ್ತದೆ. 20 ಗ್ರಾಮ್ ತೆಗೆದುಕೊಂಡರೆ 20 ಲಕ್ಕಿ ಕೂಪನ್ಸ್ ನಿಮಗೆ ಸಿಗುತ್ತದೆ. ಬೇಗ ಬಂದು ಅವಕಾಶಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಕನ್ಸಿಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ CBSE ಪಠ್ಯಕ್ರಮದ 16 ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ 2025-26ನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ.
ಸಂತಸವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಟು ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾರಾಯಣಪುರ ಗ್ರಾಮದ ಸರ್ವೆ ನಂಬರ್ 4/3ರಲ್ಲಿ ವಿಸ್ತೀರ್ಣ 3 ಎಕರೆ ಜಮೀನನ್ನು ಸುಳ್ಳು ದಾಖಲೆ, ಸುಳ್ಳು ವ್ಯಕ್ತಿಗಳು ಮತ್ತು ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿಸಿಕೊಂಡು ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡವರ ಹಿಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡವಿದ್ದು, ತನಿಖೆ ನಡೆಸಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮದ NA ಉಮೇಶ್ ಮನವಿ ಮಾಡಿದರು. ಯಾವುದೂ ಕೂಡ ಬಂದಿರೋದಿಲ್ಲ. ಇಲ್ಲಿ ಸರ್ವೆ ನಂಬರ್ 4/3ರಲ್ಲಿ ವಿಸ್ತೀರ್ಣ 3 ಎಕರೆ ಇದ್ದು, ಸುಳ್ಳು ದಾಖಲೆ ಹಾಗೂ ಮತ್ತು ಸುಳ್ಳು ವ್ಯಕ್ತಿಗಳು ಮತ್ತು ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿಸಿಕೊಂಡು ಅಕ್ರಮವಾಗಿ ನೋಂದಣಿ ಮಾಡಿಸಿ ಖಾತೆ ಮಾಡಿಸಿಕೊಂಡಿರುತ್ತಾರೆ. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ನಮ್ಮ ಬಳಿ ಇದೆ. ಇದು ಕ್ರಯ ಆಗಿರುವಂಥದ್ದು 23/12/2022ರಂದು ಕರಡನ್ನು ತಯಾರಿಸಿಕೊಂಡು 27/12/2022ರಂದು ಸಂಖ್ಯೆ HSN 1-14589 14,589 2022-23 ಇಸವಿಯಲ್ಲಿ ಸರ್ವೆ ನಂಬರ್ 4/3ರ ವಿಸ್ತೀರ್ಣ 3 ಎಕರೆ ಜಮೀನನ್ನು ಜವರೇಗೌಡ ಬಿನ್ ದಾಸೇಗೌಡ, ರಮೇಶ ಬಿನ್ ಜವರೇಗೌಡ, ಲೀಲಾವತಿ GN ಕೋ, ತಿಮ್ಮೇಗೌಡ HM ರವರಿಗೆ 13/1/2023ರಂದು ಶಾಂತಿಗ್ರಾಮ ರಾಜಸ್ವ ನಿರೀಕ್ಷಕರು ಆದೇಶವನ್ನು ಹೊರಡಿಸಿರುತ್ತಾರೆ. ಆದರೆ ನಾರಾಯಣಪುರದ ಗ್ರಾಮದ ಸರ್ವೆ ನಂಬರ್ 4/3ರಲ್ಲಿ ವಿಸ್ತೀರ್ಣ 3 ಎಕರೆ ಖುಷ್ಕಿ ಜಮೀನು ನಮ್ಮ ಪಿತ್ರಾರ್ಜಿತ ಆಸ್ತಿಯಾಗಿದ್ದು, ನಮ್ಮ ತಾತ ಅಂದರೆ ಲೇಟ್ ಜವರೇಗೌಡರವರಿಗೆ ನಮ್ಮ ಕುಟುಂಬ ವಂಶಸ್ಥರಾದ 1ನೇ ಏಕಾಶಿಗೌಡ, 2ನೇ ಚೆನ್ನಮ್ಮ, 3ನೇ ಬೇಲೂರಮ್ಮ, 4ನೇ ರಾಮಮ್ಮ, 5ನೇ ಉಮೇಶ್ NA ಬಿನ್ ಲೇಟ್ ಅಣ್ಣೇಗೌಡ, 6ನೇ ಕುಮಾರ, 7ನೇ ವೆಂಕಟೇಶ, 8ನೇ ಚಿಕ್ಕಮ್ಮ ಇವರುಗಳು ಲೇಟ್ ಜವರೇಗೌಡರ ಮಕ್ಕಳಾಗಿದ್ದು, ಸ್ವಾಧೀನ ಮತ್ತು ಅನುಭವದಲ್ಲಿದ್ದು ಜೋಳವನ್ನು ಕೂಡ ಬೆಳೆಯುತ್ತಿರುತ್ತೇವೆ. ಆದರೆ ದಿನಾಂಕ 27/12/2022ರಂದು ಹಾಸನ ಜಿಲ್ಲೆ, ಹಾಸನ ತಾಲೂಕು, ಶಾಂತಿಗ್ರಾಮ ಹೋಬಳಿ ಎ ಗುಡನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ಜವರೇಗೌಡ ಬಿನ್ ಲೇಟ್ ದಾಸೇಗೌಡ 66 ವರ್ಷ, ಆಧಾರ್ ನಂಬರ್ 430449080677 ಹಾಗೂ ಶ್ರೀ ರಮೇಶ ಬಿನ್ ಜವರೇಗೌಡ
38 ವರ್ಷ, ಆಧಾರ್ ನಂಬರ್ 452076611016, ಸುಳ್ಳು ಪತ್ರ ದಾಖಲೆಗಳನ್ನು ಸೃಷ್ಟಿಸಿ ಇವರಿಬ್ಬರು ಸೇರಿ ಶ್ರೀಮತಿ ಲೀಲಾವತಿ GN ಆಧಾರ್ ನಂಬರ್ 258304439114, ಹಾಸನ ನಗರದ ವಿದ್ಯಾನಗರ ಬಡಾವಣೆ, ಪಂಪ ರಸ್ತೆ, 1ನೇ ಕ್ರಾಸ್, ರಾಮಕೃಷ್ಣ ವಿದ್ಯಾಲಯ ಹತ್ತಿರ ತಿಲಪನ ಎಂಬ ಮನೆಯಲ್ಲಿ ವಾಸವಾಗಿರುವ ತಿಮ್ಮೇಗೌಡ HM ರವರ ಧರ್ಮ ಪತ್ನಿಯವರಿಗೆ ಮಾರಾಟ ಮಾಡಿರುತ್ತಾರೆ. ದಿನಾಂಕ 11/11/2005 ಲೇಟ್ ಜವರೇಗೌಡರು ಮರಣ ಹೊಂದಿರುತ್ತಾರೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತದ್ದು ವ್ಯಕ್ತಿಗಳು ಅದನ್ನು ದುರ್ಬಳಕೆಯನ್ನ ಮಾಡಿಕೊಂಡು ಅಕ್ರಮವಾಗಿ ಖಾತೆಯನ್ನ ಮಾಡಿಕೊಂಡಿರ್ತಾರೆ, ಮತ್ತೆ ಅಕ್ರಮವಾಗಿ ಮಾರಾಟವನ್ನ ಮಾಡಿರ್ತಾರೆ. ಅದು ನಮ್ಮ ಕುಟುಂಬದ ಗಮನಕ್ಕೆ ಬಂದಾಗ ಅಕ್ರಮವಾಗಿ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಕುಟುಂಬಕ್ಕೆ ಗೊತ್ತಾಗುತ್ತೆ ಏನು ಅಂತ. ಅಲ್ಲಿ ಸಾಕ್ಷಿದಾರರಾದಂತಹ ಪತ್ರಗಳನ್ನು ನೋಡಿದಾಗ ನಾವು ಆ ಪತ್ರಗಳಲ್ಲಿ ಸಾಕ್ಷಿದಾರರನ್ನ ನಾವು ಕಂಡುಹಿಡಿತೀವಿ. ಅಲ್ಲಿ ಗುಡನಹಳ್ಳಿ ಗ್ರಾಮಸ್ಥರಾದ ಒಂದೇ ಕುಟುಂಬದವರಾದ ಅದರಲ್ಲಿ ಬರುವಂಥದ್ದು ಮೊದಲನೇದಾಗಿ ಹೊನ್ನೇಗೌಡ ಬಿನ್ ನಂಜೇಗೌಡ ಮತ್ತು ಲೀಲಾವತಿ GN ಅಂತ ಏನ್ ಜಮೀನನ್ನ ಕೊಂಡ್ಕೊಂಡಿರ್ತಾರೆ, ಅವರು ತಮ್ಮ ಅವರ ಸಹಿಯನ್ನ ಮಾಡಿಕೊಂಡು ಖಾತೆಯನ್ನು ಅಕ್ರಮವಾಗಿ ಮಾಡಿಕೊಂಡಿರ್ತಾರೆ. ಮತ್ತೆ ಅವರಿಂದ ಇತ್ತೀಚಿನ ದಿನಗಳಲ್ಲಿ ನಮಗೆ ಕೊಲೆ ಬೆದರಿಕೆ, ಜೀವ ಬೆದರಿಕೆ ಮತ್ತು ಹಣದ ಆಮಿಷ ಕೂಡ ಬರ್ತಾ ಇರುತ್ತೆ. ಆದ್ರೆ ನಮಗೆ ಅವ್ರು ಯಾರು ಅಂತ ಕೂಡ ತಿಳಿದಿರೋದಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮದ ಏಕಾಶಿಗೌಡ, ಚೆನ್ನಮ್ಮ, ಬೇಲೂರಮ್ಮ, ರಾಮಯ್ಯ, ವೆಂಕಟೇಶ್ ಇತರರು ಉಪಸ್ಥಿತರಿದ್ದರು. ಪೂರ್ವಜರು ಬಿಟ್ಟು ಹೋಗಿರುವ ದೇಶೀಯ ಕ್ರೀಡೆಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಜನವರಿ 19 ಭಾನುವಾರದಂದು ಚಾಮುಂಡಿ ವಿಹಾರ ಕ್ರೀಡಾಂಗಣ ಮೈಸೂರಿನಲ್ಲಿ ಕ್ರೀಡೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕ್ರೀಡಾ ಭಾರತಿ ಕರ್ನಾಟಕ ಜಿಲ್ಲಾ ಕಾರ್ಯದರ್ಶಿ ಮೋಹನ್ ಕುಮಾರ್ ತಿಳಿಸಿದರು. ದೇಶೀಯ ಕ್ರೀಡೆಗಳು ಹಾಗೂ ಎಲ್ಲರೂ ಈಗ ಮರ್ತಿರ್ತಕ್ಕಂಥ ಹಳೆಯ ಕ್ರೀಡೆಗಳನ್ನ ಆಟ ಆಡಬೇಕು ಅಂತ ಹೇಳ್ಬಿಟ್ಟು ಅದರ ಉದ್ದೇಶ ಆಗಿದೆ. ಅದ್ರ ಜೊತೆಗೆ ನಾವುಗಳು ಕ್ರೀಡಾ ಭಾರತೀಯ ಎಲ್ಲರೂ ಸೇರ್ಕೊಂಡು ಮಕ್ಕಳಿಗೆ ಕ್ರೀಡಾ ಜ್ಞಾನ ಪರೀಕ್ಷೆ ಅಂತ ಬರೆಸ್ತಿದ್ವಿ. ಕ್ರೀಡಾ ಜ್ಞಾನ ಪರೀಕ್ಷೆ ಕಾಲ 20 ರೂಪಾಯಿ ಕೊಟ್ಟರೆ ಅವರಿಗೆ ಒಂದು ಸರ್ಟಿಫಿಕೇಟು ಪದಕ ಸಿಗ್ತಕ್ಕಂಥ ವ್ಯವಸ್ಥೆಗಳನ್ನು ಕೂಡ ನಾವು ವರ್ಷ ಮಾಡ್ಕೊಂಡು ಬರ್ತಾ ಇದೀವಿ. ಕ್ರೀಡೆಗಳ ಬಗ್ಗೆ ಹೆಚ್ಚು ಜ್ಞಾನವನ್ನು ಅವರಿಗೆ ಪ್ರಸರಿಸತಕ್ಕಂಥ ಕೆಲಸವನ್ನು ಸಣ್ಣದಾಗಿ ಮಾಡ್ಕೊಂಡು ಬರ್ತಾ ಇದೀವಿ. ಹಾಗೇನೆ ಕ್ರೀಡೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು. ಅದಕ್ಕೆ ವಯಸ್ಸಿನ ಇತಿಮಿತಿ ಇಲ್ಲ. ಸ್ವಾಸ್ಥ್ಯ ಸಮಾಜಕ್ಕಾಗಿ ಕ್ರೀಡೆ ತನ್ನದೇ ಆದಂತ ಒಂದು ಇದನ್ನ ಇಟ್ಕೊಳ್ಬೇಕು. ಒಂದು ಮುದುಕಿ, ಒಂದು ವಯಸ್ಸಾದ ಅಜ್ಜಿ, 80 ವರ್ಷದ ಅಜ್ಜಿ ಓಡ್ತಾ ಇತ್ತಂತೆ. ಯಾರೋ ಕೇಳಿದ್ರಂತೆ ಎಷ್ಟು ವರ್ಷದಿಂದ ಓಡ್ತಾ ಇದ್ದೀರಿ ಅಂತ. ಅದು ಹೇಳ್ತಂತೆ 76ನೇ ಇಸ್ವಿಯಿಂದ ಓಡ್ತಾ ಇದ್ದೀನಿ, ನಾನು 76ನೇ ವಯಸ್ಸಿನಿಂದ ಓಡ್ತಾ ಇದ್ದೀನಿ. ಸ್ವಾಸ್ಥ್ಯ ಸಮಾಜ ಆಗ್ಬೇಕು, ಮೊಬೈಲ್ನಿಂದ ಮೈದಾನಕ್ಕೆ ಬರಬೇಕು ಮಕ್ಕಳುಗಳು ಅನ್ನೋದು ಒಂದು ಉದ್ದೇಶ ನಮ್ಮ ಕ್ರೀಡಾ ಭಾರತಿಯಲ್ಲಿದೆ. ಹಾಗೇನೆ ಈಗೊಂದು ಸುಮಾರು ವರ್ಷಗಳಿಂದ ಹಾಸನದಲ್ಲಿ ಕ್ರೀಡಾ ಭಾರತೀಯ ಚಟುವಟಿಕೆಗಳು ನಡೀತಾ ಇದೆ. ಕ್ರೀಡಾ ಭಾರತಿಯಲ್ಲಿ ಲಗೋರಿ, ಹಗ್ಗ ಜಗ್ಗಾಟ, ಕಬಡ್ಡಿ ಮತ್ತೆ ಮಾರ್ಚ್ ಪಾಸ್ಟ್, ಬ್ಯಾಂಡ್ ಸೆಟ್ಟು ಈ ಇವೆಂಟ್ಗಳಲ್ಲದೆ ಏನು ದೇಶೀಯ ಕ್ರೀಡೆಗಳು